ನಮಸ್ಕಾರ ಎಲ್ಲ ರೈತರಿಗೆ. ಉದ್ದು ಅಥವಾ ಹುರುಳಿಯಲ್ಲಿ ಅತ್ಯಂತ ಮುಖ್ಯವಾಗಿ ಕಾಡುವಂತಹ ಕೀಟಬಾಧೆ ಯಾವುದಂತಂದ್ರೆ ಸ್ಟೆಮ್ ಬೋರರ್. ಇದು ಇಳುವರಿ ಮತ್ತು ಅದರ ಬೆಳವಣಿಗೆಯಲ್ಲಿ ಬಹಳ ಕುಂಠಿತವನ್ನು ಮಾಡ್ತೈತಿ. ಇದನ್ನು ಹತೋಟಿ ಮಾಡಬೇಕಂದ್ರೆ ಹುರುಳಿಯನ್ನು ಬಿತ್ತಿದ 15 ದಿನಗಳಲ್ಲಿ ಮುಖ್ಯವಾಗಿ ಈ ಕೀಟ ಆಗುವುದಂದ್ರೆ 1 ತಿಂಗಳ ಒಳಗೆ ಅಷ್ಟ ಆಕೈತಿ. ಇರ್ಲಿಕ್ಕಂದ್ರೆ ಅದ್ರ ಮುಂದೆ ಹೋಗಿ ಆಗೋದಿಲ್ಲ. ಯಾಕಂದ್ರೆ ಹುರುಳಿ ಅಥವಾ ಉದ್ದ ಅದ್ರ ಮುಂದೆ ಹೋಗಿ ಗಿಡ ಬಿಡಿಸಕೈತಿ, ಅವಾಗ ಆಗೋದಿಲ್ಲ. ಅದಕ್ಕಿಂತ ಮೊದಲನೇವಾಗಿ ನಾವು 15ರಿಂದ 20 ದಿನದ ಒಳಗೆ ಒಂದು ಸ್ಪ್ರೇಯನ್ನು, ಇನ್ಸೆಕ್ಟಿಸೈಡ್ ಒಂದು ಸ್ಪ್ರೇಯನ್ನು ತೊಗೊಂಡಿವತ್ತಂದ್ರೆ ಅದರ ಬೆಳವಣಿಗೆಯ ಕುಂಠಿತ ಆಗದಂಗೆ ನೋಡ್ಕೋಬೋದು ಮತ್ತು ಆ ಕೀಟ ಆಗದಂಗೆ ನೋಡ್ಕೋಬೋದು. ಆಗಿದ್ರೂ ಅದರಿಂದ ಹೋಗಲಾಡಿಸ್ಬೋದು. ಅದನ್ನು ಹೋಗಲಾಡಿಸಲು ಮುಖ್ಯವಾದ ಔಷಧಿ ಯಾವುದಂತಂದ್ರೆ ಅಜಮಾದವರ ಅಣೋಲಿಕ ಅಂತೇಳಿ ಬರ್ತೈತಿ. ಇದು ಥೈಮೆಥಾಕ್ಸಿಮ್ 12.6% ಲ್ಯಾಂಬ್ಡಾ ಸೈಕ್ಲೋತ್ರಿನ್ 9.5% ಇರ್ತೈತಿ. ಇದನ್ನು ಒಂದು ಪಂಪಿಗೆ 20 ml ನಂತೆ ಹೊಡೆಯುವುದರಿಂದ ಕೀಟವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು ಮತ್ತು ಬೆಳವಣಿಗೆಯನ್ನು ಹೆಚ್ಚಿಸಬಹುದು. ಹುರುಳಿ ಮತ್ತು ಉದ್ದಿನೊಳಗೆ ಇದು 1 ತಿಂಗಳ ಒಳಗೆ ಅಷ್ಟೇ ಆಕೈತಿ, 1 ತಿಂಗಳ ನಂತರ ಆಗೋದಿಲ್ಲ. ಅದರ ನಂತರ ನಾವು ಬೇರೆ ಇನ್ಸೆಕ್ಟಿಸೈಡ್ನ ಹಾಕಿ ಅದರ ಕೀಟ ಅಥವಾ ಯಾವುದ ರೋಗ ಇರಲಿ ಏನಿರಲಿ ಅದಕ್ಕೆ ಬೇರೆ ಬೇರೆಯನ್ನು ಹಾಕೊಂಡು ಮಿಕ್ಸ್ ಮಾಡ್ಬೋದು. ಈ ಅಣೋಲಿಕವನ್ನು ಮೈಕ್ರೋನ್ಯೂಟ್ರಿಯೆಂಟ್ ಮತ್ತು ಫಂಗಿಸೈಡ್ ಜೋಡಿ ಮಿಕ್ಸ್ ಮಾಡಿ ಕೊಡ್ಬೋದು. ಈ ಔಷಧಿ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ಕಾಗಿ ಎರಡೂ ಥರನಾಗಿ ಕೆಲಸ ಮಾಡ್ತೈತಿ. ಕಾಂಟ್ಯಾಕ್ಟ್ ಅಂದ್ರೆ ಈ ಔಷಧಿಯನ್ನು ಸಿಂಪರಣೆ ಮಾಡಿದಾಗ ಏನು ಹುಳದ ಮ್ಯಾಗ ಸಿಡಿದೈತಿ ಅವಾಗನ ಸಾಯ್ತೈತಿ ಹುಳ. ಇರ್ಲಿಕ್ಕಂದ್ರೆ ಸಿಸ್ಟಮಿಕ್ ಅಂದ್ರೆ ಈ ಔಷಧಿ ಏನೈತಿ ಗಿಡದ ಮುಖಾಂತರ ಎಲ್ಲ ಭಾಗಗಳಿಗೆ ಸಪ್ಲೈ ಆಕೈತಿ. ಈ ಗಿಡದ ಯಾವುದೇ ಭಾಗವನ್ನು ಹುಳ ಕಚ್ಚುತ್ತಂದ್ರೆ ಅವಾಗ ಅದನ್ನು ತಿಂದ ಸಂಪೂರ್ಣವಾಗಿ ತಿಂದು ನಾಶವಾಗುತ್ತದೆ. ಧನ್ಯವಾದಗಳು.